ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನು ಆನಂದಿಸಿ. ಮೋರ್ಚಿಡೆ ಅಶೋ, ನೀನು ಇಲ್ಲಿದ್ಯಾ? ನಾನು ಅಲ್ಲೆಲ್ಲ ಹುಡುಕ್ತಾ ಇದ್ದೆ. ಏನು ಗೊತ್ತಾ, ಮೊನ್ನೆ ನಾನು ಕ್ಲಬ್ಗೆ ಹೋಗಿದ್ನಲ್ಲ, ಅಲ್ಲಿ ನನ್ನ ಫ್ರೆಂಡ್ ಒಬ್ರು ಪಾಪ್ ಕಟ್ ಮಾಡಿಸ್ಕೊಂಡಿದ್ದಾರೆ ಕಡೆ. ಎಷ್ಟು ಚೆನ್ನಾಗಿ ಕಾಣ್ತಾ ಇತ್ತು ಗೊತ್ತಾ. ಅದಕ್ಕೆ ನಾನು ಬಾಯ್ ಕಟ್ ಮಾಡಿಸ್ಕೊಳ್ಳ, ಪಾಪ್ ಕಟ್ ಮಾಡಿಸ್ಕೊಳ್ಳ. ಹಲೋ ಮೇಡಮ್, ನಿಮ್ಮನ್ನೇ ಕೇಳ್ತಾ ಇರೋದು, ಮಾತಾಡಿ. ಮೋರ್ಜಡೆ, ನೀನೊಂಥರ ಬೆಕ್ಕಿನ ಮರಿ ಇದ್ದ ಹಾಗೆ. ಅದು ಯಾವಾಗ ಸಂತೋಷವಾಗಿರ್ತೀಯೋ, ಅದು ಯಾವಾಗ ದುಃಖದಲ್ಲಿರ್ತೀಯೋ ಗೊತ್ತಾಗದೇ ಇಲ್ಲ ನೋಡು. ಏನಾಯ್ತೆ? ಏನೂ ಇಲ್ಲ ಕಣೆ, ನಾನು ನಿಧಿ ಬಗ್ಗೆ ಯೋಚನೆ ಮಾಡ್ತಿದ್ದೆ ಅಷ್ಟೇ. ಅಯ್ಯೋ, ಅವಳ ಬಗ್ಗೆ ಯೋಚನೆ ಮಾಡಕ್ಕೆ ಏನಿದೆ? ಓದ್ತಾ ಇರೋ ಹುಡುಗಿ, ಚೆನ್ನಾಗಿ ಓದ್ತಾಳೆ, ನಾಳೆ ದೊಡ್ಡ ಡಾಕ್ಟರ್ ಆಗ್ತಾಳೆ, ಅವಳ ಕಾಲ ಮೇಲೆ ಅವಳು ನಿಂತ್ಕೋತಾಳೆ. ಆದರೆ ಮದುವೆ ವಿಷಯದಲ್ಲಿ ಅದೇ ಕಾಲು ಎಳುಬಿಟ್ರೆ. ಮೋರ್ಜಡೆ, ಯಾಕೆ ಎಲ್ಲ ಕೆಟ್ಟದ್ದೇ ಆಗುತ್ತೆ ಅಂತ ಯೋಚನೆ ಮಾಡ್ತೀಯಾ? ಅವಳು ಯಾವುದೋ ಹುಡುಗನ ಇಷ್ಟಪಡ್ತಿದ್ದಾಳಂತೆ. ಅವನು ಯಾರು ಅಂತ ಗೊತ್ತಾಗ್ತಾ ಇಲ್ಲ, ಅವಳು ಬಾಯ್ಬಿಟ್ಟು ಹೇಳ್ತಾ ಇಲ್ಲ. ಆ ತೇಜಸ್ ಜೊತೆ ಆಗಿರೋ ಕಹಿ ಅನುಭವನೇ ಸಾಕಾಗೋಗಿದೆ. ಮತ್ತೆ ಅದನ್ನ ಅನುಭವಿಸಕ್ಕಾಗಲ್ಲ. ಒಂದು ವೇಳೆ ಯಾರು ಆ ಹುಡುಗನ ಬಗ್ಗೆ ನನಗೇನು ಹೇಳಲಿಲ್ಲ ಅಂತ ತಿಳ್ಕೊ, ನಾನು ಕಾಯಲ್ಲ ಕಣೆ. ಬೇರೆ ಒಬ್ಬ ಒಳ್ಳೆ ಹುಡುಗನ ನೋಡಿ ಮದುವೆ ಮಾಡ್ಬಿಡ್ತೀನಿ ಅಷ್ಟೇ. ಅದೇನು ಹೇಳ್ತಾರಲ್ಲ, ಎತ್ತಿಗೆ ಜ್ವರ ಬಂದರೆ ಎಮ್ಮೆಗೆ ಬರೆ ಹಾಕಿದ್ರಂತೆ, ಹಾಗಾಯ್ತು. ನೋ 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 ನೋ, ಇದನ್ನೆಲ್ಲ ನಾನು ಒಪ್ಪಲ್ಲ. ಮತ್ತಿನ್ನೇನೇ ಮಾಡು ಅಂತೀಯ? ಕಣ್ಮುಚ್ಕೊಂಡು ಮಕ್ಕಳ ಮಾತನ್ನು ನಂಬಿ ಆಮೇಲೆ ಕೊರಗ್ತಾ ಕೂತ್ಕೋಬೇಕಾ? ಸರಿ ಸರಿ, ನೀನು ಕೊರಗಬೇಡ, ಬಾ ನನ್ನ ಜೊತೆ ಆರಾಮ್ಸೆ ಕೂತ್ಕೊ. ಈಗ ನಿತ್ಯ ಜೀವನದಲ್ಲಿ ಈ ರೀತಿ ಆಗೋಯ್ತು, ಹಾಗಂತ ಎಲ್ಲರೂ ಜೀವನದಲ್ಲೂ ಹಾಗೆ ಆಗುತ್ತೆ ಅಂತ ನಾವು ಯಾಕೆ ಅಂದ್ಕೋಬೇಕು? ಈ ವಿಚಾರದಲ್ಲಿ ನಿತ್ಯದ ಏನೂ ತಪ್ಪಿಲ್ಲ. ಅಲ್ಲ ಕಣೆ, ನಮ್ಮಿಬ್ಬರಿಗೆ ಇಷ್ಟು ವಯಸ್ಸಾಗಿದೆ, ಎಷ್ಟು ಎಕ್ಸ್ಪೀರಿಯನ್ಸ್ ಇದೆ. ನಾವೇನಾರು ಅಂದ್ಕೊಂಡಿದ್ವಾ ತೇಜಸ್ಸು ಈ ರೀತಿ ಮೋಸ ಮಾಡ್ತಾನೆ ಅಂತ? ಇಲ್ಲ ತಾನೇ? ಆಗಿದ್ದಾಗೋಯ್ತು. ಮತ್ತೆ ಮತ್ತೆ ಅದನ್ನೇ ಯಾಕೆ ಮಾತಾಡ್ತೀಯಾ? ನೋಡು, ನಾವು ಎಚ್ಚರವಾಗಿದ್ದಷ್ಟು ನಮಗೆ ಒಳ್ಳೇದಲ್ವಾ? ನಿಧಿ ಆಸೆನ ಬದುಕಲ್ಲಿ ಬೇರೆ ಯಾರನ್ನೋ ನೋಡಿ ಮದುವೆ ಮಾಡಿದ್ರೆ ಅದು ಎಚ್ಚರಿಕೆ ಅಂತ ಯಾರೇ ನಿಂಗೆ ಹೇಳಿದ್ದು? ಅವಳ ಮನಸ್ಸಲ್ಲಿ ಏನಾದರೂ ಇದೆಯಾ ಅಂತ ತಿಳ್ಕೊಳ್ಳೋಣ ಅಂದರೆ ಅವಳು ಮಾತೇ ಆಡಲ್ಲ. ಇದ್ಬಿಟ್ರೆ ನಂಗೆ ಬೇರೆ ದಾರಿ ಏನೇ ಇದೆ? ಮೋರ್ಜಡೆ, ಈಗಿನ ಕಾಲದ ಮಕ್ಕಳು ನಮ್ಮ ಥರ ಅಲ್ಲ. ಪ್ರೀತಿ, ಜೀವನ, ಜವಾಬ್ದಾರಿ, ಮಕ್ಕಳು ಮರಿ, ಸಂಸಾರ, ಇದ್ರ ಬಗ್ಗೆ ಎಲ್ಲ ಚೆನ್ನಾಗಿ ಯೋಚನೆ ಮಾಡಿ ಅವರು ನಿರ್ಧಾರ ತಗೊಳ್ಳೋದು. ನಮ್ಮ ಜಗತ್ತಿಗೂ ಅವ್ರ ಜಗತ್ತಿಗೂ ತುಂಬ ವ್ಯತ್ಯಾಸ ಇದೆ. ನಮಗಿಂತ ಅವ್ರಿಗೆ ಪ್ರಪಂಚ ದೊಡ್ಡದು, ಹಾಗೆ ಸಮಸ್ಯೆಗಳು ದೊಡ್ಡದು. ಅದನ್ನು ನಾವು ಅರ್ಥ ಮಾಡ್ಕೋಬೇಕು ಕಣೆ. ನಿಧಿ ವಿಷಯದಲ್ಲಿ ನನಗೆ ಧೈರ್ಯನೇ ಕುಂದು ಹೋಗಿದೆ ಕಣೆ. ಈ ಒಡೆದೋಗಿರೋ ಹೃದಯಕ್ಕೆ ಇನ್ನು ಒಂದೇ ಒಂದು ಮುಳ್ಳು ಚುಚ್ಚಿದ್ರು ನಾನು ಸತ್ತೇ ಹೋಗ್ಬೇಕು. ಹಾಗೆಲ್ಲ ಮಾತಾಡಬೇಡ. ನೀನು ಒಡೆದೋಗಿರೋ ಹೃದಯಕ್ಕೆ ಹೇಗೆ ಹೊಲಿಗೆ ಹಾಕಬೇಕು ಅಂತ ನನಗೆ ಚೆನ್ನಾಗಿ ಗೊತ್ತಿದೆ. ಸುಮ್ಮನೆ ಯೋಚನೆ ಮಾಡಿ ತಲೆ ಕೆಡಿಸ್ಕೋಬೇಡ. ಏನು ಜೋರ ಹೂ ಅನ್ನೋ, ಸ್ಮೈಲ್ ಮಾಡು. ಏನು ರಿಬ್ಬನ್ ರೋಸ್ ಪಾರ್ಸಲ್ಲ? ಅದನ್ನ ನೋಡಿ ಕೂಗಾಡಿ ಕಿರ್ಚಾಡಿ ಅದನ್ನ ತುಳಿದು ದೊಡ್ಡ ರಂಪಾಟನೇ ಮಾಡಿದ್ರಂತೆ. ಅಣ್ಣನಿಗೆ ರಿಬ್ಬನ್ ರೋಸ್ ಪಾರ್ಸಲ್ ಬಂದಿತ್ತ? ಏನಿರ್ಬೋದು? ಅತ್ತೆ ಅತ್ತೆ ನಿಮಗೇನಾಯ್ತು? ಯಾಕೆ ಇಷ್ಟೊಂದು ಯೋಚನೆಲಿದ್ದೀರಾ? ಅದು ರೋಸ್ ಪಾರ್ಸಲ್ ಜೊತೆ ನೋಟ್ ಏನಾದರೂ ಇತ್ತಾ? ನಿನ್ ಬೇರೆ ಏನಾದರೂ ಗೊತ್ತಾ? ಬೇರೆನಾ? ಇಲ್ವಲ್ಲ, ಅಷ್ಟೇ ಗೊತ್ತಿರೋದು. ಓ ಮೈ ಗಾಡ್,
ಮುಗ್ದೋಗಿರೋ ಹಳೆ ವಿಷಯಗಳನ್ನೆಲ್ಲ ಯಾರು ಕೆದಕ್ತಾ ಇದ್ದಾರೆ? ಅಣ್ಣನ್ಗೆ ಇದನ್ನೆಲ್ಲ ಕಳಿಸ್ತಿರೋದು ಯಾರು? ಇದ್ರ ಹಿಂದೆ ಯಾರಿದ್ದಾರೆ? ಯಾಕೆ ಇದನ್ನೆಲ್ಲ ಮಾಡ್ತಿದ್ದಾರೆ? ಅತ್ತೆ ಅತ್ತೆ ಒಂದ್ ವೇಳೆ ಮುಚ್ಚಿಟ್ಟಿರೋ ವಿಷಯ ಯಾರ ಕಿವಿಗಾದ್ರೂ ಬಿದ್ರೆ ನಮ್ ಕಥೆ ಅಷ್ಟೆ. ಏನ್ ಮಾಡ್ಲಿ? ಏನ್ ಮಾಡ್ಲಿ? ಇಷ್ಟೊತ್ತಾದರೂ ಇಲ್ಲಿ ಯಾಕಿದ್ದಾರೆ ಇವರು? ಕನ್ಸಲ್ಟೇಷನ್ ಅಂತನಾದರೂ ಇಲ್ಲಿಗೆ ಬಂದ್ರಾ? ಅಟ್ಲೀಸ್ಟ್ ಒಳಗಾದರೂ ಹೋಗಬೇಕು. ಆದರೆ ಇಲ್ಲೇ ನಿಂತ್ಕೊಂಡು ಯಾರೇ ಕಾಯ್ತಾ ಇದ್ದಾರೆ? ಏನು ವಿಷಯ ಇರ್ಬೋದು? ಈ ಆಸ್ಪತ್ರೆಯಲ್ಲಿ ಇವರನ್ನ ಮೀಟ್ ಮಾಡೋವಂಥವ್ರು ಯಾರಿದ್ದಾರೆ? ಯಾಕೆ ಇಷ್ಟೊಂದು ಒದ್ದಾಡ್ಕೊಂಡು ಕಾಯ್ತಾ ಇದ್ದಾರೆ? ಇವರಿಗೋಸ್ಕರ ಕಾಯ್ತಿದ್ದ? ಯಾಕಿರ್ಬೋದು? ಅಕ್ಕ, ಅಯ್ಯೋ, ಅಕ್ಕಂಗೆ ಏನಾಯ್ತು? ನಾನು ಅಸ್ಸಲ ಕೇಳಿದ್ರು ಆರಾಮಾಗಿದ್ದೀನಿ ಅಂತ ಸುಳ್ಳು ಹೇಳಿದ್ಲು. ಹಾಗಾದ್ರೆ ಇವಳಿಗೇನೋ ಆಗಿದೆ. ಏನಾಗಿರ್ಬೋದು? ನಮಸ್ತೆ, ನೀವೇ ನಮ್ಮ ಮಗುವಿನ ತಂದೆ? ಒಂದೇನಾ? ಆರಾಮಾಗಿರಿ, ಚಿಂತೆ ಪಡೋ ಅವಶ್ಯಕತೆ ಏನೂ ಇಲ್ಲ. ಮಗುನ ಬೆಳವಣಿಗೆ ತುಂಬಾ ಚೆನ್ನಾಗಾಗ್ತಿದೆ. ಈ ಮುದ್ದಾದ ಹೆಂಡತಿಗೆ ಕಾಂಪಿಟೇಷನ್ ಕೊಡೋಕೆ ಅಂತಾನೆ ಒಂದು ಮುದ್ದಾದ ಮಗು ಬರೋದನ್ನ ಕಾಯ್ತಾ ಇರಿ.